ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ 4 o'clock ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಾ, ಈ ಮಂತಲ್ಲಿ ನಾನು ಮಾಡಿರೋ ಆಲ್ಮೋಸ್ಟ್ ವೀಡಿಯೋಸ್ ಕೂಡ ಅರ್ಲಿ ಮಾರ್ನಿಂಗಿಂದನೇ ಶುರು ಮಾಡಿದ್ದು. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಮಂತಲ್ಲಿ ಮಾಡಿರೋವಂಥ ಎಲ್ಲ ವೀಡಿಯೋಸು ಕೂಡ ಏನಾದರೂ ಒಂದು ಸ್ಪೆಷಲ್ ಡೇಲೇ ನಾನು ಶೂಟ್ ಮಾಡ್ಕೊಂಡಿದ್ದೆ. ಫೆಸ್ಟಿವಲ್ ಆಗಿರ್ಬೋದು, ಬರ್ಡೇ ಆಗಿರ್ಬೋದು, ಅಥವಾ ಪೂಜೆ ಆಗಿರ್ಬೋದು, ಹಾಗೆ ಆಗಿದೆ. ಇದ್ರ ಜೊತೆಗೆ ಇವತ್ತು ಕೂಡ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ಇವತ್ತು ಎಲ್ಲರೂ ಕೂಡ ಒಟ್ಟಿಗೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಗಾಯತ್ರಿ ಅವ್ರ ಫ್ಯಾಮಿಲಿಯಿಂದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಒಂದು ಪೂಜೆ ಹಾಗೆ ಹೋಮನ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು, ಆಯುಷ್ ಹಾಗೆ ಶೋಭಾ ಮ್ಯಾಮು, ರೂಪಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ನಾವು ಐಶುಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. 4 o'clock, ರೋಡಲ್ಲಿ ಯಾರು ಇಲ್ಲ. ರೂಪಿ ಸೇ ಹಾಯ್ ಹೇಳು, ಹಾಯ್ ಹೇಳು. ಇಲ್ಲಿ ಬಾಯ್ಲಿ ಬಾಯ್ಲಿ ಇಲ್ಲಿ ಬಾಯ್ಲಿ. ಏ ಸುಮ್ಮನೆ ಇರಿ ನೀವು, ಅದನ್ನೇ ರೂಢಿ ಮಾಡ್ತೀರಾ. ನೋಡಿದ್ರ ನಿಮ್ಮಿಂದ ಎಲ್ಲ ಮಕ್ಳಿಗೆಲ್ಲ ಕನ್ನಡ ಕಳ್ಸಲ್ಲ. ಬಾಚಿನ ಮೈಲಿ ಕನ್ನಡ ಬರಲ್ವಮ್ಮ? ಹಾಂ, ನಿನ್ನ ಹೆಸರು ಹೇಳು. ಇಲ್ಲಿ ನೋಡಿ, ಇಲ್ಲಿ ಹೆಸರು ಹೇಳು. ಹೇಳು. ಪ್ಯಾರಿ. ఏముంది బ్యాగ్లో? ఎవరు చెప్పింది? ఏముంది అక్కడ? అవునా? అయ్యో, నేను అప్పటి నుంచి వింటాను. నువ్వు అన్నారు మా బావ పంపించిండు. 4 o'clock ವೆಹಿಕಲ್ ಬರುತ್ತೆ, ಬೇಗ ರೆಡಿಯಾಗಿ ಅಂತ ಹೇಳಿದರು. ಸೊ ನಾವು 3 o'clock ಎದ್ದು ರೆಡಿಯಾಗಿದ್ದರೆ ವೆಹಿಕಲ್ ಬಂದಿದೆ 5:30. ಅದಕ್ಕೆ ಆಯುಷು ರೂಪೇಶು ವೆಹಿಕಲಲ್ಲೇ ಒಳ್ಳೆ ನಿದ್ದೆನ ಮಾಡಿಕೊಂಡ್ರು. ಬ್ಯಾಗ್ ಇನ್ನೊಂದು ಬ್ಯಾಗು, ಇನ್ನೊಂದು ಕಿಟ್ ಬ್ಯಾಗು ತಟ್ಟೆ ಕೊಡು ಕೊಡಿಲಿ, ಹೋಗಿ ಎತ್ಕೊಂಡು ನೋಡು. ಅದು ಎಲ್ಲರೂ ಅಮ್ಮನ ಸ್ಯಾರಿನ ಉಟ್ಕೊಂಡು ಖುಷಿಪಟ್ಟರೆ, ನಾನಿವತ್ತು ಅಜ್ಜಿ ಸ್ಯಾರಿನ ಉಟ್ಕೊಂಡು ಖುಷಿ ಪಡ್ತಾಯಿದ್ದೆ. ಬಿಕಾಸ್ ಈ ಸ್ಯಾರಿಲಿ ಇವತ್ತು ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸ್ತಾಯಿತ್ತು. ನಾವೆಷ್ಟೇ ಮಾಡರ್ನಾಗಿ ರೆಡಿ ಆದರೂ ಕೂಡ ಈ ಥರ ಟ್ರೆಡಿಷ್ನಲಾಗಿ ರೆಡಿ ಆದಾಗ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅನಿಸುತ್ತೆ. ಯಾರೆಲ್ಲ ಈ ಮಾತನ್ನ ಒಪ್ಕೊಳ್ತೀರಾ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂತೂ ಇಂತೂ ಒಂದು 7:30, 7:40 ಅಷ್ಟೊತ್ತಿಗೆ ಬಿಳಿಗಿರಿ ರಂಗನ ಬೆಟ್ಟನ ರೀಚ್ ಆದ್ವಿ. ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಬೇಗ ಪೂಜೆಗೆ ಹೋಮಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ನಾನೇನೋ ಒಂದು 12:30, 1 o'clock ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿ ರಿಟರ್ನ್ ಆಗೋದು ಅಂತ ಅಂದ್ಕೊಂಡಿದ್ದೆ. ಶೋಭಾ ಮ್ಯಾಮ್ ಕೂಡ ಹಾಗೆ ಹೇಳಿದರು, ಮಾರ್ನಿಂಗ್ ಹೋಗಿ ಆಫ್ಟರ್ನೂನ್ ಎಲ್ಲ ಬರೋದು ಅಂತೇಳಿ. ಇಲ್ಲಿ ನೋಡಿದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿ, ಮಧ್ಯಾಹ್ನ ಲಂಚ್ ಮುಗಿಸಿ, ಸಂಜೆವರೆಗೂ ಚೆನ್ನಾಗಿ ಓದ್ಲ ಹೊಡೆದು ಮಕ್ಕಳು ಜೊತೆ ಎಲ್ಲ ಕೂತ್ಕೊಂಡು ಚೆನ್ನಾಗಿ ಆಟಾಡಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇದರ ಕಂಪ್ಲೀಟ್ ವಿಡಿಯೋನ ನನ್ನ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.